ನಮಸ್ಕಾರ ರೈತರೇ, ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಿರ್ತಕ್ಕಂತಹ ಯಂತ್ರ ಯಾವುದಪ್ಪ ಅಂತಂದರೆ ಸಜ್ಜೆ ರಾಶಿ ಮಾಡುವ ಯಂತ್ರ. ಇದು ಹೇಗೆ ಬಳಸ್ತಾರೆ ಮತ್ತು ಇದನ್ನು ಬಳಸಿ ಹೇಗೆ ಧಾನ್ಯವನ್ನು ಬೇರೆ ಬೇರೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಮಿಷನ್ ಹೇಗಪ್ಪ ಅಂತಂದರೆ ಸಜ್ಜೆ ನಿಂತಿರೋದನ್ನು ಕೊಯ್ಯುತ್ತೆ. ಆದರೆ ನಾವು ಆಲ್ರೆಡಿ ಮೊದಲೇ ಕೊಯ್ದು ಪೆಂಡೆ ಕಟ್ಟಿರೋದ್ರಿಂದ ಈ ಮಿಷನ್ಗೆ ಮುಂದೆ ಹಾಕ್ತಾಯಿದ್ದೀವಿ. ಅಂದರೆ ಈ ಸಜ್ಜೆ ಮೊದಲು ರಾಶಿ ಮಾಡ್ಬೇಕಂದ್ರೆ ಏನು ಮಾಡ್ತಿದ್ರು, ತೆನೆ ಅಷ್ಟೇ ಹೊರಗಡೆ ಬೇರೆ ಮಾಡಿಕೊಂಡು ನಂತರದಲ್ಲಿ ಅದನ್ನು ಇನ್ನೊಂದು ರೀತಿಯ ಬೇರೆ ಮಿಷನ್ ಬರ್ತದೆ ಅದಕ್ಕೆ ಹಾಕ್ತಿದ್ರು. ಆದರೆ ಇದಾಗಲ್ಲ, ಇಡೀ ಪೆಂಡೆಗಳನ್ನೇ ಇಡೀ ಸಜ್ಜೆ ಏನು ತಳಮಟ್ಟದಲ್ಲಿ ಕೊಯ್ದಿರ್ತೀವೋ ಅದನ್ನೆಲ್ಲ ಹಾಕಿದರೂ ಕೂಡ ನಮಗೆ ರಾಶಿ ಮಾಡಿ ಕೊಡುತ್ತೆ. ಅದು ಹೊಸದಾಗಿ ಏನಪ್ಪ ಅಂದರೆ ಈ ವರ್ಷದಿಂದ ನಮ್ಮೂರಲ್ಲಿ ಬಂದಿತ್ತು. ಅದನ್ನು ನಾವು ನೋಡೋಣ, ಹೇಗೆ ಟ್ರೈ ಮಾಡೋಣ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆಯಿಂದ ಈಗ ಕೊಯ್ದಾಕಿ ಜನನೇ ಸಿಗ್ತಾಯಿಲ್ಲ ರಾಶಿ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ನೋಡೋಣ, ನಾವು ಹೊಸದಾಗಿ ಈ ಬಂದಿರ್ತಕ್ಕಂಥ ಮಿಷನ್ಗೆ ನಮ್ಮ ಹೊಲದಲ್ಲಿ ಸಜ್ಜಿನ ಹಾಕೋಣ ಅಂತ ಕರೆಸಿದ್ದೀವಿ. ಅದು ಎಷ್ಟು ಚೆನ್ನಾಗಾಗುತ್ತೆ ಮತ್ತು ಯಾವುದೇ ಇದೇ ಇರಲಾರ್ದಾಗುತ್ತೆ ಅಂತಂದರೆ ಯಾವುದೇ ರೀತಿಯ ಒಂದು ಕಾಳುಗಳು ಹಿಂದೆ ಬರೋದಿಲ್ಲ. ಮತ್ತು ಕೇವಲ 3-4 ಎಕರೆ 1-2 ತಾಸೆಯಲ್ಲಿ ಮುಗಿದ್ಬಿಡುತ್ತೆ. ಈ ಮಿಷನ್ ಮುಖ್ಯ ಏನಂತಂದರೆ ಎಷ್ಟು ಹಾಕಿದರೂ ಕೂಡ ಒಳಗಡೆ ಹೋಗುತ್ತೆ. ಅಂದರೆ ಒಂದು ದಿನಕ್ಕೆ ಕನಿಷ್ಠ ಅಂದರೆ 20-30 ಎಕರೆಗಳನ್ನು ಮಾಡುವಷ್ಟು ಮಿಷನ್ನ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆಯೇ ನಿಂತ ಸಜ್ಜೆಯನ್ನು ಕೂಡ ಕೊಯ್ಯುವ ಯಂತ್ರವಿದೆ. ಇದು ಬಂದಿರೋದರಿಂದ ಅಲ್ಪ ಸ್ವಲ್ಪ ರೈತರಿಗೆ ಒಳ್ಳೆಯದೇ. ಆಧುನಿಕವಾಗಿ ಬೇಗ ಕೆಲಸ ಮುಗಿಸ್ಕೊಳ್ಬೋದು. ಇಂಥ ಬಿರು ಬೇಸಿಗೆಯಲ್ಲೂ ಕೂಡ ಕೃಷಿ ಕಾರ್ಮಿಕರಿಲ್ಲದೆ ತೊಂದರೆ ಅನುಭವಿಸ್ತಿದ್ದ ರೈತರಿಗೆ ಇದೊಂದು ರೀತಿಯ ಸಹಾಯವಾಗಿದೆ ಅಂತ ಹೇಳ್ಬೋದು. ಈ ಮಿಷನ್ನ ನಾವು ನೋಡಿರೋದಂತೂ ಈ ಕರ್ನಾಟಕದಲ್ಲಿ ಮಾಡ್ತಕ್ಕಂಥದ್ದು ಇದೇ ಪ್ರಥಮವಾಗಿ ಅನಿಸುತ್ತೆ. ಅದು ಈಗ ನಮ್ಮ ಹಳ್ಳಿ ಕಡೆ ಬಂದಿರೋದ್ರಿಂದ ನಾವು ಕೂಡ ಮಾಡ್ತಿದ್ದೀವಿ. ಹೇಗಪ್ಪ ಅಂತಂದರೆ ಈ ಮಿಷನ್ನ ಬಾಡಿಗೆ ಏನಪ್ಪ ಅಂತಂದರೆ ಎಕರೆ ಗಂಟಲೆ ತೆಗೆದುಕೊಳ್ತಾರೆ. ಹೀಗೆ ಬಂದಿರತಕ್ಕಂಥ GPS ಮ್ಯಾಪ್ ರೀತಿಯಲ್ಲಿ ಹೊಲವನ್ನು ಅಳತೆ ಮಾಡಿಕೊಂಡು ಒಂದು ಎಕರೆಗೆ 3200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಇದು ಒಳ್ಳೆಯದು. ಯಾಕಂದರೆ ಏನೇನಂದ್ರೆ ಕನಿಷ್ಠ ಸಜ್ಜೆ ಕೊಯ್ಬೇಕಂತಂದರೆ ಒಂದು ಎಕರೆ 5 ಜನ ಬೇಕು. ಅದನ್ನು ಪೆಂಡೆ ಕಟ್ಟಬೇಕಾದ್ರೆ ಮತ್ತು 10 ಜನ ಅಂದರೆ 500 ರೂಪಾಯಿ ಕೂಲಿ. ಈ ಕೃಷಿ ಕಾರ್ಮಿಕರದ್ದು ಎಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು 5,000 ಆಗ್ತಿತ್ತು. ಇದು 3,000ದಲ್ಲೇ ನಮಗೆ ಸಜ್ಜೆ ಮನೆಗೆ ಬಂದುಬಿಡುತ್ತೆ. ಅಂದರೆ ಈಗ ಮನುಷ್ಯ ಮಾಡ್ತಕ್ಕಂಥದ್ದು ಯಂತ್ರ ಮಾಡ್ತಕ್ಕಂಥದ್ದು ಬಿಡಿಸುತ್ತೆ, ಅದು ಬೇರೆ ರೀತಿ ಸ್ವಚ್ಛ. ಮನುಷ್ಯ ಮಾಡ್ತಕ್ಕಂಥದ್ದು ಕೊಯ್ದು ಅದನ್ನು ಮಿಷನ್ಗೆ ಹಾಕಬೇಕು. 3-4 ಪಟ್ಟು ಹೆಚ್ಚಿಗೆ ಖರ್ಚು ಬರುತ್ತೆ. ಆದರೆ ಇದು ಆಗಲ್ಲ, ಒಂದೇ ಸಲಕ್ಕೆ ಎಲ್ಲನೂ ಬರುತ್ತೆ. ಸ್ವಲ್ಪ ಆಸನಸ್ತು ಅಂದರೆ ತೆನೆಗಳು ಅಲ್ಲಲ್ಲಿ ಒಂದಲ್ಲಿ ಬಿದ್ದಿರ್ತವೆ, ಅವುಗಳನ್ನು ಆಯ್ದು ನಂತರದಲ್ಲಿ ಮತ್ತೆ ಮಿಷನ್ಗೆ ಹಾಕ್ಬೋದು. ಇದಕ್ಕೆ ಕೂಡ ಹಾಕ್ಬೋದು, ಬೇರೆ ಮಿಷನ್ಗಳಿಗೂ ಯಂತ್ರಗಳಿಗೂ ಹಾಕ್ಬೋದು. ಈ ರೀತಿ ವಿಡಿಯೋವನ್ನು ನಾವು ಇವತ್ತು ಮಾಡಿದ್ದೀವಿ. ಮುಂದೆ ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಹೇಗೆ ಹಾಕ್ತರು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ನೋಡ್ಕೊಳ್ತಾ ಹೋಗ್ಬೋದು.